ಇವತ್ತು ನೋಡಿ ಬೆಳಗ್ಗೆನೇ ಇದು ಒಳಕಲ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಇದಕ್ಕೆ ಹಸಿ ಸಾಸಿವೆ ಹಾಕಿ ರುಬ್ಕೊಬೇಕು. ನೋಡಿ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಒಂದು 2 ಚಮಚ ಹಾಕ್ಕೊಂಡ್ರೆ ಸಾಕು. ನೋಡಿ ಇದಕ್ಕೆ ಹಾಕ್ಕೊಬೇಕು 2 ಸ್ಪೂನ್ ಸಾಸಿವೆ. ಹಸಿ ಸಾಸಿವೆ ಹಾಕ್ಕೊಂಡ್ರೆ ಪರವಾಗಿಲ್ಲ, ಏನಾಗಲ್ಲ. ಸಾಸಿವೆ ಹಾಕ್ಕೊಬೇಕು. ಈ ಸಮುದ್ರಗಳೈತಲ್ಲ ಇವೆಲ್ಲ ಹಾಕ್ಕೊತೀನಿ ನೋಡಿ. ಇವಾಗ ಕಾಯಿ ಹಾಕ್ಕೊತೀನಿ. ಕಾಯಿ ಹಾಕ್ತಾಯಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಕ್ಕೆಲ್ಲ ಹಾಕ್ಕೋಬೇಕು. ಹಸಿಮೆಣ್ಸಿನ್ಕಾಯಿ, ಆಮೇಲೆ ಕೊತ್ತಂಬರಿ, ಹಾಕ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ ಇದು ನೀರು ರುಬ್ಕೊಂಡಿದ್ದೀನಿ. ಇದು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಮಿಕ್ಸಿ ಬಟ್ಲಿಗೆ ಹಾಕಿ. ಹಂಗೆ ನಾವು ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಎಣ್ಣೆಲಿ ಹುರಿದು ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಇವಾಗ ನೋಡಿ ಎಣ್ಣೆ ಕಾಯ್ದೈತೆ. ಸಾಸಿವೆ ಹಾಕ್ತೀನಿ ಸ್ವಲ್ಪ. ನೋಡಿ ಚಟಪಟ ಅಂತದೆ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೀನಿ ನೋಡಿ. ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿರಿ. ಇದು ಎಣ್ಣೆಯಲ್ಲಿ ಹುರ್ಕೊಬೇಕು ನೋಡಿ. ಹುರ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕಿದೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಆವಾಗಲೇ ಒಳಕಲ್ ಚಿತ್ರಾನ್ನ ಚೆನ್ನಾಗಿರೋದು. ಇವಾಗ ನೋಡಿ ಸ್ವಲ್ಪ ಅರಿಶಿನ ಪುಡಿ ಉದುರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅರಿಶಿನ ಪುಡಿ ಹಾಕಿದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅವಲೇ ನಾವೆಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಆ ಕಾಯಿ ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿತ್ರಾನ್ನ ಅಂತೂ ಸೂಪರಾಗಿ ಬರುತ್ತಿದೆ. ಇದು ವಿಶೇಷ ದಿವಸಗಳಲ್ಲಿ ಮಾಡೋದು. ನವರಾತ್ರಿ, ದೀಪಾವಳಿ, ಆಮೇಲೆ ಈ ಪೌರ್ಣಮಿ, ಅಮ್ಮನಿಗೆ ಇದು ಮಾಡುವಾಗ ಎಲ್ಲ ನಿವೇದಿಕೆ ಇಡುವಾಗ ಈ ಚಿತ್ರಾನ್ನಗಳು ಭಾರಿ ವಿಶೇಷಗಳು.